गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ओम ಶ್ರೀರಾಮಗೀತಾ ಶ್ಲೋಕ 28 ರಸಾದಿಪಂಚೀಕೃತಭೂತಸಂಭವಂ ಭೋಗಾಲಯಂ ದುಃಖಸುಖಾದಿಕರ್ಮಣಾಂ ಶರೀರಮಾದ್ಯಂತವದಾದಿಕರ್ಮಜಂ ಮಾಯಾಮಯಂ ಸ್ಥೂಲಮುಪಾದಿಮಾತ್ಮನಃ. ನೆನ್ನೆ ಏನನ್ನು ನೋಡಿದ್ವಿ? 27 ಶ್ಲೋಕದ ಸಾರಾಂಶವನ್ನು ನೋಡಿದ್ವಿ. 27ನೇ ಶ್ಲೋಕಕ್ಕೆ ಮಹಾವಾಕ್ಯದ ಉಪದೇಶ ರಾಮಚಂದ್ರಮೂರ್ತಿ ಮಾಡಿದ. ಮಹಾವಾಕ್ಯ ತತ್ ತ್ವಂ ಅಸಿ, ತತ್ ಪರಮಾತ್ಮ, ತ್ವಂ ತ್ವಂ ನಾನು ಅಂತ ಹೇಳ್ಬೇಕು. ಇವಾಗ ತ್ವಂ ನಾನು ಜೀವಾತ್ಮ, ಅಸಿ ಆಗಿದ್ದೀನಿ. ಲಕ್ಷ್ಯಾರ್ಥದಲ್ಲಿ ಪರಮಾತ್ಮನೇ ಜೀವಾತ್ಮ ಆಗಿದ್ದಾನೆ, ಐಕ್ಯವಾಗಿದೆ. ಮೇಲ್ನೋಟದಲ್ಲಿ ಆಗಿಲ್ಲ. ಮೇಲ್ನೋಟದಲ್ಲಿ ಆಗಿಲ್ಲ ಯಾಕೆಂದರೆ ಭಾಗತ್ಯಾಗ ಲಕ್ಷಣದಲ್ಲೇ ಆಗಿದೆ. ಜಹತಿ ಲಕ್ಷಣದಲ್ಲಿಯೋ ಅಜಹತಿ ಲಕ್ಷಣದಲ್ಲಿಯೋ ಆಗಿಲ್ಲ. ಹೇಗೆ ಸಮುದ್ರವನ್ನು ಪರಮಾತ್ಮನಕ್ಕೆ ಹೋಲಿಸ್ತೀವಿ ನಾವು, ಯಾಕಂದರೆ ಸಮುದ್ರ ಬಹಳ ವಿಶಾಲ. ಅದು ಶುರು ಆಗುತ್ತೆ ಗೊತ್ತಾಗುತ್ತೆ, ದಡದಲ್ಲಿ ನಿಲ್ತೀವಿ, ಅಂತ್ಯ ಗೊತ್ತಾಗಲ್ಲ. ಆದರೆ ಸಮುದ್ರದಲ್ಲಿರುವಂತಹ ಅಲೆಗಳು, ನೊರೆಗಳು, ರಿಪಲ್ಸ್, ಗುಳ್ಳೆಗಳು ಎಲ್ಲ ಇರುತ್ತಲ್ಲ, ಅದೇನು ಜೀವಾತ್ಮ. ಇಷ್ಟೇ. ಈಗ ಒಂದು ಜೀವ ಒಂದು ಅಲೆ ಮೇಲೆ ಹೀಗೆ ಬರುತ್ತೆ, ಮತ್ತು ಹೋಗುತ್ತೆ. ನಾವು ಹೀಗೆ ಹುಡ್ತೀವಿ, ಏನೋ ನಾನು ಸಾಧಿಸ್ಬಿಟ್ಟೆ ಅಂತ ಅಂದ್ಕೊಳ್ತೀವಿ, ಟಪಕ್ಕಂತ ಬಿಡ್ತೀವಿ ಅಲ್ವಾ. ಆದರೆ ಅದಕ್ಕೆ ಅಧಿಷ್ಠಾನ ಆಗಿರುವಂತಹ ಪರಮಾತ್ಮ ಸೈಲೆಂಟಾಗಿದ್ದಾನೆ, ನಿಶಬ್ದತೆಯಿಂದ ಇದೆ. ಅದು ಆಧಾರ. ಪರಮಾತ್ಮ ಉತ್ಕೃಷ್ಟ. ಇಲ್ಲಿ ದ್ವೈತ ಸಿದ್ಧಾಂತದಲ್ಲಿ, ವಿಶಿಷ್ಟಾದ್ವೈತದಲ್ಲಿಯೂ ಹಾಗೆ. ವಿಶಿಷ್ಟಾದ್ವೈತದ್ದು ಸ್ವಲ್ಪ ಪರವಾಗಿಲ್ಲ. ಪರಮಾತ್ಮನ ಅಂಶ ಜೀವಾತ್ಮ ಅಂತ ಹೇಳ್ತಾರೆ. ಅಲೆಗಳೆಲ್ಲ ಜೀವಾತ್ಮ ಬಂದು ಹೋಗುತ್ತೆ. ಅದ್ವೈತ ಏನು ಹೇಳುತ್ತೆ? ನೀನು ಪರಮಾತ್ಮನೂ ಅಲ್ಲ, ಜೀವಾತ್ಮನೂ ಅಲ್ಲ, ನೀನೇನು? ನೀನು ಸಮುದ್ರನೂ ಅಲ್ಲ. ಈಗ ಹೇಳಿದ್ರೆ ಅರ್ಥ ಆಗುತ್ತೆ. ನೀನು ಸಮುದ್ರನೂ ಅಲ್ಲ, ನೀನು ಅಲೆನೂ ಅಲ್ಲ, ನೀನು ನೀರು. ಸಮುದ್ರದಲ್ಲಿ ಇರುವಂತಹ ಮೂಲಭೂತ ವಸ್ತು ಯಾವುದು? ನೀರು. ಅಲೆಗಳಲ್ಲಿರುವಂಥದ್ದು ಮೂಲ ವಸ್ತು ಯಾವುದು? ನೀರು. ಪರಮಾತ್ಮನಲ್ಲಿರುವಂತಹ ಚೈತನ್ಯ ಶಕ್ತಿ ಯಾವುದು? ಶುದ್ಧ ಬ್ರಹ್ಮ, ಅದೇ ಆತ್ಮ. ಜೀವಾತ್ಮನಲ್ಲಿರುವಂತಹ ಲಕ್ಷ್ಯ ರೂಪವಾಗಿ ಯಾದಿದೆ, ಅದೇ ಆತ್ಮ. ಈ ಉಪಾದಿಯನ್ನು ತಳ್ಳಿ ಹಾಕಬೇಕು ನಾವು. ಉಪಾದಿ ಅಂದರೆ ವಿಶೇಷಣಗಳು, ಗುಣಗಳು. ಅದನ್ನು ತಳ್ಳಿ ಹಾಕಿದ್ರೆ ಮೂಲವಾಗಿರೋದು ಆತ್ಮ ಮಾತ್ರ. ಅದಕ್ಕೆ ಅಸಿ. 5ನೇ ಕಾಂಪೊನೆಂಟು, 5ನೇ ಅಂಶ ಹೇಳಿದ್ನಲ್ಲ, ಓಸಿ. ಅದನ್ನು ಪೂರ್ತಿ ಅರ್ಥ ಹೇಳಿದ್ರೆ ಸರಿ, ಇಲ್ಲ ಏನೋ ಅರ್ಥ ಆಗೋಗುತ್ತೆ. ಅದು ಒರಿಜಿನಲ್ ಕಾನ್ಷಿಯಸ್ನೆಸ್ ಇಂಗ್ಲೀಷಲ್ಲಿ ಹೇಳೋ ಥರ ಇದ್ದರೆ, ಕನ್ನಡದಲ್ಲಿ ಹೇಳಿದರೆ ಆತ್ಮ, ಸಂಸ್ಕೃತ ಅಥವಾ ಕನ್ನಡದಲ್ಲಿ ಹೇಳಿದರೆ ಆತ್ಮ ಚೈತನ್ಯ. ಅದು ನಾವು ಅಂತ ತಿಳ್ಕೊಳ್ಬೇಕು. ಮೇಲ್ನೋಟಕ್ಕೆ ಯಾವತ್ತೂ ಪರಮಾತ್ಮ ಜೀವಾತ್ಮ ಒಂದಾಗಕ್ಕೆ ಸಾಧ್ಯವೇ ಇಲ್ಲ. ಅದು ವೇದಾಂತದಲ್ಲಿ ಮಾತ್ರ ಹಾಗೆ. ವೇದಾಂತದಲ್ಲಿ ಮಾತ್ರ ಹಾಗೆ ಅಂದರೆ ಲಕ್ಷ್ಯಾರ್ಥದಲ್ಲಿ, ಭಾಗತ್ಯಾಗ ಲಕ್ಷಣ. ಇದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದು ಹೇಗೆ ಸ್ವಾಮಿ ಆಗುತ್ತೆ? ಹೀಗೆ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳಿಬಿಟ್ರೆ ಅಂದರೆ ನೀವು ಅವ್ರಿಗೆ ಕೌಂಟರ್ ಪ್ರಶ್ನೆ ಮಾಡಬೇಕು. ಹಾಗಲ್ಲ ರೀ, ಹೀಗೆ ಅಂತ ಹೇಳಬೇಕು. ನೀವು ಅವ್ರ ಥರ ಕೊಣ ವಸು ಥರ ತಲೆ ಅಲ್ಲಾಡಿಸ್ಬಾರ್ದು. ಹೀಗೆ ನಮಗದೆಲ್ಲ ಗೊತ್ತಿಲ್ಲ, ಅದೇನೋ ಹೇಳ್ತಾರಪ್ಪ ಗ್ರಂಥದಲ್ಲಿ ಹಾಗಿದೆಯಂತೆ, ನೀವು ಯಾರನ್ನೋ ಕೇಳ್ಕೊಳ್ಳಿ, ನೀವೇ ಓದ್ಕೊಳ್ಳಿ ಅಂತ ಹೇಳಬಾರ್ದು. ಇವಾಗ ನಿಮಗೆಲ್ಲ ಅರ್ಥ ಆಯ್ತಲ್ವ? ಜೀವಾತ್ಮ ಪರಮಾತ್ಮ ಏನಾದರೂ ಅರ್ಥ ಆಯಿತೋ ಇಲ್ವ? ಇವಾಗ ನೀವು ಜ್ಞಾನಿನ ಅಜ್ಞಾನಿನ? ನೋಡಿ, ಅದು ಮಾತ್ರ ಬರಲ್ಲ.
ಜ್ಞಾನಿ ಅಂದರೆ ಯಾರಿಗೆ ಈ ಜ್ಞಾನವಿದೆಯೋ ಅವ್ರ ಏನು ಜ್ಞಾನಿ ಅಂದರೆ ಏನು ದೊಡ್ಡದಾಗೇನೂ ಇರಲ್ಲ. ಯಾರಿಗೆ ಇಂತಹ ಜ್ಞಾನವಿದೆಯೋ ಅವರೇ ಜ್ಞಾನಿ. ಅದು ಸಂತೋಷವಾಗಿ ಹೇಳ್ಕೊಡಿರಿ, ಧೈರ್ಯವಾಗಿ ಹೇಳಿ ಅಲ್ವಾ. ಈ ಆತ್ಮಜ್ಞಾನ ಯಾರಿಗಿದೆಯೋ ಅವನು ಜ್ಞಾನಿನೇ. ಅದಕ್ಕೆ ಯಾಕೆ ಸಂಕುಚಿತ ಭಾವ, ಏನೋ ಪಾಪ ಮಾಡಿಬಿಡ್ತೀನಿ ಅನ್ನೋದು ಅಂತ. ಅದು ನಮ್ಮ ಮನಸ್ಸಲ್ಲಿ ಎಷ್ಟು ಜೀವಾತ್ಮದ ಹಂಗಿದೆ ನಮಗೆ ಅಂದರೆ ಹಾಗೇ ಇರಬೇಕು, ಜೀವಾತ್ಮನಾಗಿಯೇ ಇದ್ದು ಹಾಗೇ ಹೋಗಬೇಕು. ಇಲ್ಲ ಬೇಡಪ್ಪ ನೀನು ಪೂರ್ಣ ಬ್ರಹ್ಮ ಅಂತಂದರೆ ಇಲ್ಲ, ಅದು ಒಪ್ಕೊಳ್ಳಲ್ಲ. ಪೂರ್ಣ ಬ್ರಹ್ಮ ಆಗಿಬಿಟ್ರೆ ನಿಮಗೆ ಯಾವ ತೊಂದರೆಗಳೂ ಇರಲ್ಲ ಜೀವನದಲ್ಲಿ. ನಮಗದು ಇಷ್ಟವೇ ಇಲ್ಲ. ಯೋಚನೆ ಮಾಡ್ತಾನೇ ಇದ್ದೀವಿ ಯೋಚನೆನ, ನೀವು ಹೇಳಿದಾಗಲಿಂದ, ಆದರೂ ಅರ್ಥವಾಗ್ತಾ ಇಲ್ಲ. ಸೊ ಇಲ್ಲಿಗೆ ನೆನ್ನೆ ನಿಲ್ಲಿಸಿದ್ವಿ 27ನೇ ಶ್ಲೋಕದಲ್ಲಿ. ಈಗ 28, 29, 30ರಲ್ಲಿ ಸ್ಥೂಲ ಶರೀರ 28, 29 ಸೂಕ್ಷ್ಮ ಶರೀರ, 30 ಕಾರಣ ಶರೀರದ ವಿಶ್ಲೇಷಣೆ ಬರುತ್ತೆ. ಸ್ಥೂಲ ಶರೀರ ಅಂದರೆ ಏನು? ಸ್ಥೂಲ ಅಂದರೆ ಈ ಗ್ರಾಸ್ ಬಾಡಿ, ಸ್ಥೂಲವಾಗಿ ಕಾಣಿಸ್ತಿದೆಯಲ್ಲ. ನಿಮ್ಮ ಶರೀರವನ್ನು ನಾನು ನೋಡ್ತಿದ್ದೀನಿ, ನನ್ನ ಶರೀರವನ್ನು ನೀವು ನೋಡ್ತಿದ್ದೀರಾ. ಯಾವುದು ಕಣ್ಣಿಗೆ ಗೋಚರವಾಗುತ್ತೋ ಅದೆಲ್ಲ ಸ್ಥೂಲ, ಗ್ರಾಸ್. ಈ ಶರೀರ ಪಂಚಭೂತಾತ್ಮದಿಂದ ಮಾಡಿರುವಂಥದ್ದು. ಅದಕ್ಕೆ ಅಲ್ಲಿ ಹಾಕಿದರೆ ರಸಾದಿ ಪಂಚೀಕೃತ ಭೂತ ಸಂಭವಂ. ಭೂತ ಅಂದರೆ ರಾತ್ರಿ ಏನೋ ಬರುತ್ತಲ್ಲ ಅದಲ್ಲ, ಇಲ್ಲಿ ಭೂತ ನಮಗೆಲ್ಲ ಹಾಗೆ. ಭೂತ ಅಂದರೆ ಅಲ್ಲೆಲ್ಲ ನಮ್ಮ ಮನಸ್ಸು ಹೋಗುತ್ತೆ. ಇಲ್ಲಿ ಭೂತ ಅಂದರೆ ತತ್ವ ಅಂತ. ಯಾವ ತತ್ವ? ಪಂಚತತ್ವ, ಪಂಚಭೂತಗಳು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇಲ್ಲಿ ಉಲ್ಟ ಹಾಕಿದ್ದಾರೆ, ಶುರುವಿನಿಂದ ಹಾಕಿದ್ದಾರೆ. ರಸ ಅಂದರೆ ಪೃಥ್ವಿ ಅಂತ. ರಸಾದಿ, ಆದಿ ಈಸ್ ಈಕ್ವಲ್ ಟು ಎಕ್ಸೆಟ್ರಾ. ರಸಾದಿ, ರಸ ಯಾಕೆ? ಪೃಥ್ವಿ ತತ್ವದಲ್ಲಿ ವಾಸನೆ ಜಾಸ್ತಿ ಅಂತೆ. ಮಳೆ ಬಂದರೆ ಗೊತ್ತಾಗತ್ತಲ್ಲ ಎಷ್ಟು ವಾಸನೆ. ಶೆಕೆನೂ ಹಾಗೆ ಬರುತ್ತೆ, ಮಳೆನೂ ಬಂದಿದ ತಕ್ಷಣ ಘಮಘಮ ಅಂತ ಮಣ್ಣಿನ ವಾಸನೆ ಎಲ್ಲ ಬರುತ್ತೆ. ಪೃಥ್ವಿ ತತ್ವಕ್ಕೆ ಆ ಗಂಧದ ಪರಿಮಳ ಇದೆ. ಅದಕ್ಕೆ ಸಾಲಿಡ್ ಶರೀರ ಇದು. ಸ್ಥೂಲವಾಗಿ 85 ಕಿಲೋ. ನೀವು ಅಷ್ಟ ಅಂತ ಕೇಳಬೇಡಿ ಸುಮ್ಮನೆ, ಆಯಿತಾ? 85 ಕಿಲೋ. ಎಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನ, ರಾತ್ರಿ ಮಧ್ಯದಲ್ಲಿ ಪಾನೀಯಗಳು, ಸ್ನ್ಯಾಕ್ಸು ಎಲ್ಲ ಹೋಗಿ ಗಟ್ಟಿಮುಟ್ಟಿಯಾಗಿದೆ ಶರೀರ. ಅದಕ್ಕೆ ಪೃಥ್ವಿ ತತ್ವ. ಈ ಶರೀರದಲ್ಲಿ ನೀರಿನ ಅಂಶ ಇದೆ, ಅದಕ್ಕೆ ಜಲತತ್ವವೂ ಇದೆ. ಆಯಿತಾ? 60% ಶರೀರದಲ್ಲಿ ನೀರು ಅಂತ ಹೇಳ್ತಾರೆ. ಭಾರತದ ಮ್ಯಾಪಲ್ಲಿ ನೋಡಿದ್ರೆ 60% ನೀರೇ ಅಂತೆ. ಆದರೂ 2 ಲೀಟ್ರ್ ಕುಡಿಬೇಕು ಸ್ವಾಮಿ ನೀರು, ಡಾಕ್ಟ್ರ್ ಹೇಳಿದ್ದಾರೆ. 60% ಇದೆಯಪ್ಪ ಅಂದರೆ ಇಲ್ಲ, ಆದರೂ 2 ಲೀಟ್ರ್ ಕುಡೀರಿ, ಆಯಿತಾ? ಸರಿ, ಕುಡಿದು ಏನಾಗುತ್ತೆ? ವಾಟರ್ ರಿಟೆನ್ಷನ್ ಅಂತೆ ಬಾಡಿಲಿ, ಆಯಿತಾ? ಅದು ಎಲ್ಲೋ ಕೆಳಗೆ ಹೊಟ್ಟೆಲ್ಲಿ ಕಟ್ಕೊಳ್ಳುತ್ತೆ, ಇಲ್ಲ ಪಾದದ ಹತ್ರ ಇರುತ್ತೆ. 60% ಇದ್ದರೆ ವಾಟರ್ ರಿಟೆನ್ಷನ್ ಬರೋಲ್ಲ ನೋಡಿ. ಆವಾಗೇನು ಮಾಡ್ಬೇಕು? ನಡಿಬೇಕು, ವಾಕ್ ಮಾಡಬೇಕು. ಆವಾಗ ಬರ್ತಾರೆ ಜಾತಕ ತೊಗೊಂಡು, ಡಾಕ್ಟ್ರ್ ಹೇಳಿಬಿಟ್ಟಿದ್ದಾರೆ ವಾಟರ್ ರಿಟೆನ್ಷನ್ ಅಂತ, ಏನು ಮಾಡಬೇಕು ಅಂತ. ನಾನು ಅವಾಗ ನೋಡಬೇಕು ಶುಕ್ರ ಎಲ್ಲಿದ್ದಾನೆ ಜಾತಕದಲ್ಲಿ ಅಂತ. ಯಾಕೆ ಸ್ವಾಮಿ ಶುಕ್ರ ಯಾಕೆ ಬಂದ? ಶರೀರದಲ್ಲಿ ಏನಾದ್ರು ನೀರಿನ ತೊಂದರೆ ಬಂದರೆ ಶುಕ್ರಾಧಿಪತಿ. ನೋಡಿ, ವೇದಾಂತದಲ್ಲಿ ಜ್ಯೋತಿಷ್ಯ ಬರ್ತಿದೆ, ಶುಕ್ರ ಎಲ್ಲಿದ್ದಾನೆ ಅಂತ ನೋಡ್ಬೇಕು. ಇವಾಗ ನೀರು ಸೇರ್ಕೊಳ್ಳೋದೆ ಕೆಳ ಹೊಟ್ಟೆಯಲ್ಲಿ, ಅಬ್ಡಮನ್ನಲ್ಲಿ ಇಲ್ಲ ಪಾದದಲ್ಲಿ ಸೇರ್ಕೊಳ್ಬಿಡುತ್ತೆ ವಾಟರ್ ರಿಟೆನ್ಷನ್. ಆವಾಗ 12ನೇ ಮನೆ ನೋಡಬೇಕು, ಕಾಲು 12ನೇ ಮನೆ. ಅವಾಗ ಶನಿ ಎಲ್ಲಿದ್ದಾನೆ ಅಂತ ನೋಡಬೇಕು, ಆಯಿತಾ? ನೋಡಿ, ಇದೆಲ್ಲ ಬರುತ್ತೆ. ಸೊ ನೀರಿದೆ, ನೀರಿನ ಅಂಶ ಅಲ್ಲಿ ಹೇಳಿಲ್ಲ ಗ್ರಹಗಳು, ನಾನು ಸುಮ್ಮನೆ ಸೇರಿಸ್ತಿದ್ದೀನಿ, ಸ್ವಂತ ಸಾಹಿತ್ಯ ಅದಲ್ಲ, ಆಯಿತಾ? ಇದು ಪಂಚೀಕೃತ ಅಂದರೆ ಮಿಕ್ಸ್ಚರ್, ಸೇರಿಬಿಟ್ಟಿದೆ, ಸಮ್ಮಿಶ್ರಣ ಆಗಿದೆ, ಎಲ್ಲ ತತ್ವಗಳು ಸೇರಿಬಿಟ್ಟಿದೆ. ಏನು ಹೇಳಿದೆ? ಪೃಥ್ವಿ ಆಯಿತು, ಜಲ ಆಯಿತು, ವಾಯು, ಅಗ್ನಿ, ಶಾಖ ಶರೀರದಲ್ಲಿ, ಆಯಿತಾ? ಯಾವಾಗಲೂ ಅದೊಂದು ಕಂಡೀಷನ್ ಇರಬೇಕಲ್ಲ, 98.4 ಹಾಂ, ಅದಿರಬೇಕು. ಶಾಖ ಯಾವಾಗಲೂ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಬೇಕು. ಮೊನ್ನೆ ಬೆಂಗಳೂರಲ್ಲಿ 41 ಡಿಗ್ರಿ ಆಗಿದ ತಕ್ಷಣ ಬಿಸಿನೀರು ಮಾಡಿದ್ರೆ ನೀವೆಲ್ಲ, ಪಾಪ ಎಲ್ಲರ ಹಾಗೆ ಸ್ನಾನ. ಈಗ ಒಂದು 2 ತಿಂಗಳಾಗಲಿ ನೋಡೋಣ, 5 ಗಂಟೆಗೆ ಎದ್ದು ಹೀಟ್ರ್ ಹಾಕ್ತೀವಿ. ಅಂದರೆ ಬಾಡಿ ಅದು ಯಾವಾಗಲೂ ಮೇಂಟೈನ್ ಮಾಡ್ತಾ ಇರಬೇಕು. ಅಂದರೆ ಶರೀರದಲ್ಲಿ ಅದಿದೆ ಅಂತ, ಶಾಖ ಇದೆ. ವಾಯು, ಗಾಳಿ ಇದೆ, ಉಸಿರಾಡ್ತೀವಿ.
ತಿಂದಿರೋ ಆಹಾರವ ಪಚನ ಆಗಬೇಕು ಅಂದರೆ ಬೇಕಲ್ವ, ಇಲ್ಲಾಂದರೆ ಹೇಗೆ? ಕರೆಕ್ಟಾಗಿ 3 ಗಂಟೆ 4 ಗಂಟೆಗೆ ಹಶ್ವಾಗತ್ತಲ್ಲ, ಅದು ಹೇಗೆ ಸಿಸ್ಟಮ್ ಹೇಗಿದೆ ನೋಡಿ. ಆ ವಾಯು ಇಲ್ಲ ಅಂದರೆ ಅದು ಸರಿಯಾಗಿ ಹೋಗಿ ಪಚನ ಆಗಲ್ಲ. ಅಲ್ಲಿ ಅಗ್ನಿನೂ ಇರಬೇಕು, ಜಠರಾಗ್ನಿನೂ ಇರಬೇಕು, ವಾಯುನೂ ಬೇಕು. ಆಮೇಲೆ ಆಕಾಶ, ಅದು ತಲೆ ತುಂಬ ತುಂಬಿದೆ ನಮಗೆ. ಆಕಾಶ ಅಂದ್ರೇನು? ಖಾಲಿ ಜಾಗ, ಫುಲ್ ಇಲ್ಲಿಂದ ಇಲ್ಲಿವರೆಗೆ ಖಾಲಿ ಇದೆ, ಬೇಡದರದೆಲ್ಲ ತುಂಬ್ಕೊಂಡಿದ್ದೀವಿ. ಇದು ಪೂರ್ತಿ ಸೇರಿ ಸ್ಥೂಲ ಶರೀರ. ಇದಕ್ಕೆ ರಸಾದಿ ಪಂಚೀಕೃತ ಭೂತ ಸಂಭವಂ ಹುಟ್ಟಿತು. ಹೆಣ್ಣು ಗಂಡು ಸೇರಿದಾಗ ತಾಯಿಯ ಗರ್ಭದಲ್ಲಿ ಒಂದು ಶಿಶು ಉತ್ಪನ್ನ ಆಯಿತು, ಅದು ಜೀವಾತ್ಮ. ಭೋಗಾಲಯಂ, ಆಲಯ ಅಂದರೆ ದೇವಸ್ಥಾನ ಅಂತ ಅರ್ಥ. ಭೋಗಾಲಯಂ, ಈ ಸ್ಥೂಲ ಶರೀರ ಏನೋ ಯಾತಕ್ಕೆ ಕೊಟ್ಟಿದ್ದಾನೆ ಭಗವಂತ ಅಥವಾ ನಮ್ಮ ಪ್ರಾರಬ್ಧ? ದುಃಖ ಸುಖಾದಿ ಕರ್ಮಣ, ಸುಖವನ್ನು ಅನುಭವಿಸೋಕ್ಕೆ, ದುಃಖವನ್ನು ಅನುಭವಿಸೋಕ್ಕೆ, ಎರಡು ಸೇರಿ ಮಿಶ್ರಣ ಈ ಶರೀರ ಬಂದಿರೋದು. ಯಾವಾಗಲೂ 100 ವರ್ಷ ಇರ್ತೀನಿ ಸಂತೋಷವಾಗಿರಬೇಕು ಸಾಧ್ಯವೇ ಇಲ್ಲ, ಆಗಲ್ಲ ಇರೋಕ್ಕೆ. ಶರೀರ ಹುಟ್ಟಿದಾಗ ಇವಾಗ ಇರುತ್ತಾ ಸೇಮ್ ಶರೀರನ? ಒಂದೇ ಥರ ಇದೆಯಾ? ಶರೀರದ ಏನು ಲಕ್ಷಣವೇ ಹಾಗೆ, ಕ್ಷೀಣಿಸ್ತಾ ಹೋಗುತ್ತೆ. ಷಡ್ವಿಕಾರವತ ಅಲ್ವಾ? ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾವು. ಶರೀರ ಒಂದು ದಿವಸ ಹುಟ್ಟತ್ತೆ, ಬೆಳೀತಾ ಇದೆ. 60 ವರ್ಷ ಆದಮೇಲೂ ನಾನು ಡೈಯಿಂಗ್ ಮಾಡ್ಕೊಳ್ಬಾರ್ದು ಅಂತ ಗೊತ್ತಾಗಬೇಕು. ಇಲ್ಲ ಮಗಳಿಗೆ ಮದುವೆ ಆಗಿಲ್ಲ, ಅದಕ್ಕೆ ಮಾಡ್ಕೊಂಬಿಡ್ತೀನಿ, ಅಲ್ಲಿ ರಿಸೆಪ್ಷನಲ್ಲಿ ತೋರಿಸ್ಬೇಕಲ್ಲ ಫೋಟೋ, ಅದಾದಮೇಲೆ ಪರವಾಗಿಲ್ಲ, ಯಾರೂ ನೋಡಲ್ಲ. ಹಾಗೆ ಹೇಳ್ತೀರ ಒಂದು 2 ವರ್ಷಕ್ಕೆ, ಆಮೇಲೆ ಮೊಮ್ಮಗ ಹುಟ್ಟಿದ ಅಂತ ಮತ್ತು ಅದಕ್ಕೊಂದು ಫೋಟೋ. 82 ವರ್ಷ ಆಗೋಗಿರುತ್ತೆ ಅಷ್ಟೊತ್ತಿಗೆ. ಭಗವಂತ ತೋರಿಸ್ತಾ ಇದ್ದಾನೆ ಒಳಗಡೆ ಬಾ ನೀನು ಅಂತ, ನಾವಿನ್ನೂ ಹೊರಗಡೆ ಹೋಗ್ತಾ ಇದ್ದೀವಿ. ಹಲವಾರು ರೀತಿಯಲ್ಲಿ ತೋರಿಸ್ಬೇಕು. ಭಗವಂತ ಹೀಗೆಲ್ಲ ಉತ್ತರ ಕೊಡ್ತಾನೆ. ಒಬ್ಬರು ಬಂದಿದ್ದರು ನಮ್ಮ ಹತ್ರ, 82 ವರ್ಷ ಆಯಿತು, ಸಹಸ್ರ ಚಂದ್ರ ದರ್ಶನ ತಾನೆ 82 ವರ್ಷಕ್ಕೆ. ನೀವು ಬರಬೇಕು ಹಾಗೆ ಅಂತ ಕರೆದ್ರು ತಮಿಳ್ನಾಡಲ್ಲಿ. ಸರಿ, ನಾವು ಬರಲ್ಲ ಎಲ್ಲೂ, ನಮಗೆ ಇದೊಂದು ಜಾಗ ಕೊಟ್ಟರೆ ಸಾಕು, ಗಂಟೆಗಟ್ಟಲೆ ಮಾತಾಡ್ತೀವಿ, ಬಿಟ್ಟರೆ ಎಲ್ಲೂ ಬರೋಕ್ಕೆ ನಮಗಾಗಲ್ಲ. ಹಾಗೇನು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದರು. ನಾನು ತೆಗೆದು ವಿಭೂತಿ ಕೊಟ್ಟೆ, ಪ್ರಸಾದ ಅಂತ, ರುದ್ರಾಕ್ಷ ಮಾಲೆ ಕೊಟ್ಟೆ. ಯಾಕೆ ಇವಾಗ ಕೊಡ್ತೀರಾ? ಇದು 82 ವರ್ಷ ಆಗಿದೆ ಅವ್ರಿಗೆ, ಇನ್ನಾದರೂ ಸ್ವಲ್ಪ ಕಡೆ ಒಳಗಡೆ ಬನ್ನಿಪ್ಪ ಅಂತ ವಿಭೂತಿ ಕೊಟ್ಟರೆ ಇಷ್ಟು ಬೇಗ ವಿಭೂತಿನ? ಇನ್ನು ಶರೀರ ವಿಭೂತಿ ಆಗಬೇಕು ಅಂದರೆ ಆಶಸ್ಗೆ ಹೋಗಬೇಕದು, ಭಸ್ಮ ಆಗಬೇಕು, ಅದು ಇಂಡಿಕೇಶನ್. ಅದು ರುದ್ರಾಕ್ಷಿ ಮಾಲೆ ಕೊಟ್ಟು ಹಾಕೊಂಡು ಜಪ ಮಾಡಿ, ಒಂದು ಹಾಕೊಳ್ಳಿ, ಒಂದು ಜಪ ಮಾಡಿ, ನಮಃ ಶಿವಾಯ ಹೇಳಿ ಅಂತಂದರೆ, ಇಲ್ಲ ಇಷ್ಟು ಬೇಗ ಬೇಡ, ಸ್ವಲ್ಪ ತಾಳಿ. ಈಗ ತಾನೇ ಸಹಸ್ರ ಚಂದ್ರ ದರ್ಶನ ಮಾಡಿದ್ದೀನಿ, ಈಗ US ಹೋಗಬೇಕು ಮೊಮ್ಮಗನ ಜೊತೆ. ಯಾವಾಗ? ಇದನ್ನು ನೋಡಿ ಶಂಕರ ಹೇಳಿದ್ದು ನಹಿ ನಹಿ ರಕ್ಷತಿ ಡುಕ್ರನ್ಕರಣೆ ಅಲ್ವಾ? ಶರೀರ ಹೇಳ್ತಿದೆ, ದುಃಖವನ್ನು ಶರೀರ ಕೊಟ್ಟೇ ಕೊಡುತ್ತೆ ಪ್ರಾರಬ್ಧವಶಾತ್. ರಾಮನ ಶರೀರವೂ ಹಾಗೆ ಇತ್ತು, ಕೃಷ್ಣನ ಶರೀರವೂ ಹಾಗೆ ಇತ್ತು. ಕೃಷ್ಣ ಪರಮಾತ್ಮನಾದರೂ ಕಾಲ್ಗಾಯ್ತಲ್ಲ ಕೊನೆಗೆ, ಅದರಿಂದ ಸಾಯ್ಬೇಕಾಯ್ತಲ್ಲ ಮಹಾಭಾರತದಲ್ಲಿ. ಭಗವಂತನ ಶರೀರನೇ ಹಾಗಂತ ಮೇಲೆ ಭೂಮಿಗೆ ಯಾವ ಅವತಾರ ಬಂದ್ರೂ ಭೂಮಿ ಸ್ಪರ್ಶ ಆಗಿದ ತಕ್ಷಣ ಅದು ಬಿದ್ದೇ ಬೀಳತ್ತೆ, ಒಂದು ದಿವಸ ಸಾಯ್ತಾರದು. ಶರೀರ ಬೀಳಲೇಬೇಕು. ಪರಮಾತ್ಮ ಆದರೂ ಹಾಗೆ. ಪ್ರತಿಯೊಂದು ಲೋಕಕ್ಕೂ ಆ ಗುಣಗಳು ಅಂತಿರುತ್ತೆ. ನೀವು ಜಪಾನಲ್ಲಿ ಹುಟ್ಟಿದರೆ ಒಂದು 120 ವರ್ಷ ಇರ್ಬೋದು. ಜಪಾನಲ್ಲಿ ಏಜ್ ಎಕ್ಸ್ಪೆಕ್ಟೆನ್ಸಿ ಲೈಫ್ ಇದೆ 86, 90, 92, 95 ವರ್ಷ. ಅಜ್ಜಿಯರು ಅಂದ್ರಲ್ಲ ಗಟ್ಟಿಮುಟ್ಟಿಯಾಗಿರ್ತಾರೆ ಜಪಾನಲ್ಲಿ, ಸೈಕಲೆಲ್ಲ ಓಡಿಸ್ತಾರೆ. ಇಲ್ಲಿ ಹಾಗಲ್ಲ. ಮತ್ತು ಅಲ್ಲಿ ಯಾಕೆ ಅವ್ರ ಪ್ರಾರಬ್ಧ ಹಾಗೆ, ಅಲ್ಲಿ ಹುಟ್ಟಿರ್ತಾರೆ. ಇಲ್ಲಿ ತಿಳ್ಕೊಳ್ಬಿಡ್ಬೇಕು, ಬೆಂಗಳೂರಲ್ಲಿ ಹುಟ್ಟಿದ್ರೆ ಅಷ್ಟು ವರ್ಷ ಇರಲ್ಲ ನಾವು, ಆಯಿತಾ? ಟ್ರಾವೆಲಿಂಗಲ್ಲೇ ಅರ್ಧ ಆಯಸ್ ಹೊಟ್ಟೋಗುತ್ತೆ ನಮಗೆ, ತಿಳಿಬೇಕು. ಸುಖ ಬರುತ್ತೆ, ದುಃಖ ಬರುತ್ತೆ, ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಜೀವನದಲ್ಲಿ ಕಷ್ಟ. ವೇದ ಅಂತ ಅರ್ಥ ಆಗಲ್ಲ. ಜೀವನದಲ್ಲಿ ಪ್ರತಿಯೊಂದು ಪೆಟ್ಟಾದಾಗ್ಲೂ ಅಳ್ತೀವಿ, ಮತ್ತೆ ನಮ್ಮ ಹತ್ರ ಬರ್ತೀರಾ, ಜಾತಕ ತೊಗೊಂಡು ಬರ್ತೀರಾ. ನಾ ಏನು ಹೇಳ್ತೀನಿ, ನೆನ್ನೆ ಸ್ವಾಮಿಗಳು ಹೇಳಿದ್ರಲ್ಲ, ತಾತ್ಕಾಲಿಕವಾಗಿ ಎಲ್ಲ ಮಾತ್ರೆಗಳಷ್ಟೇ, ಪರ್ಮನೆಂಟಾಗಿ ಆಗಲ್ಲ. ಸೊ ಆದ್ದರಿಂದ ಭೋಗಾಲಯಂ, ಸುಖವನ್ನು ದುಃಖವನ್ನು ಅನುಭವಿಸುವಂತಹ ಉಪಾಧಿ ಇದು ಶರೀರ. ಶರೀರ ಮಾದ್ಯಂತ ವದಾದಿ ಕರ್ಮಜಂ, ಕರ್ಮದಿಂದ ಪ್ರಾರಬ್ಧ ಅಜಂ, ಕರ್ಮದಿಂದ ಹುಟ್ಟಿದೆ ಇದು ಶರೀರ ಮಾದಿ. ಹುಡ್ತಾನೆ ಒಬ್ರಿಗೆ ಹ್ಯಾಂಡಿಕ್ಯಾಪ್ಟಾಗಿ ಹುಡ್ತಾರೆ. ಯಾರು ನೀವು ಹೇಳಿದ್ರೆ ಹುಟ್ಟಿ ಅಂತ? ಹಾಗೆ ಕರ್ಮಜಂ, ಪ್ರಾರಬ್ಧ ಕರ್ಮ ಯಾರಿಗೆ ಹೇಗಿರುತ್ತೋ ಏನು ಗೊತ್ತು.
ಹುಟ್ಟತಾನೆ ಗಟ್ಟಿಮುಟ್ಟಿಯಾಗಿರ್ತಾರೆ. ಮಗು ಹುಟ್ಟಿತು ಸ್ವಾಮಿ 3 ಪೌಂಡ್, ಮಗು ಹುಟ್ಟಿತು 6 ತಿಂಗಳು, ಇನ್ನೂ ಟೆಸ್ಟ್ ಟ್ಯೂಬ್ ಬೇಬಿ. 4 ತಿಂಗಳಿಗೆ ಲಾಸ್ಟ್ ಟೈಮ್ ಇಲ್ಲೇ ಇದ್ದಾಗ ಇದು ನವಂಬರ್ಗೆ ಬಂದಾಗ ಒಬ್ಬರು ಬಂದಿದ್ದರು US ಇಂದ ಅಮ್ಮ. 4 ತಿಂಗಳಿಗೆ ತೆಗೆದುಬಿಟ್ಟಿದ್ದಾರೆ ಮಗುನ. ಈಗ 3 ವರ್ಷ ಆಯಿತು. ಕಣ್ಣು ಆ ಕಡೆ ಎಲ್ಲೋ ಇದೆ, ಕೂತ್ಕೆ ಎಲ್ಲೋ ಇದೆ, ಕೈ ಎಲ್ಲೋ ಇದೆ. ಅಳ್ತಾರೆ ಅಮ್ಮ ಅಲ್ಲಿಂದ ಬಂದು, ಎಲ್ಲರ ಹತ್ರ ಹೋದ್ವಿ, ಎಲ್ಲವನ್ನು ಮಾಡಿಸಿದ್ವಿ, ಕೊನೆಗೆ ನಿಮ್ಮ ಹತ್ರ ಬಂದಿದ್ದೀವಿ ಅಂತ. ಅದೇ ಕೊನೆಗೆ ಬಂದರೆ ನಾವು ಹೇಗೆ ಮಾಡೋಕ್ಕಾಗುತ್ತೆ? ಶುರುಲಾದರೂ ಬಂದಿದ್ದರೆ ಸ್ವಲ್ಪ ಏನೋ ಇದು ಮಾಡ್ಬೋದು ಅಲ್ವಾ? ಯೋಚನೆ ಮಾಡಿ. ನಮಗೆ ಎಲ್ಲರೂ ಚೆನ್ನಾಗಿರಿ, ಇಲ್ಲ ಅಂತಿಲ್ಲ. ಇದೆಲ್ಲ ನೀವು ಪ್ರಪಂಚವನ್ನು ನೋಡಬೇಕು, ಹೇಗಿದೆ ಪ್ರಪಂಚದಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಅಲ್ವಾ? ಸೊ ಹಾಗೆ ಕರ್ಮಜಂ, ಪ್ರತಿಯೊಬ್ಬ ಪ್ರಾರಬ್ಧ ಕರ್ಮವೂ ಹಾಗೆ. ಚೆನ್ನಾಗಿರ್ತೀವಿ, ಸಡನ್ನಾಗಿ ಏನೋ ಒಂದು ಕಾಲಿಗೆ ಏನೋ ಮಂಡಿ ನೋವು, ಅದು ಸ್ಪೆಷಾಲಿಟಿ. ಎಲ್ರಿಗೂ ಮಂಡಿ ನೋವು ಮಾತ್ರ ಚೆನ್ನಾಗಿದೆ, ಹೇಳೋ ಅವಶ್ಯಕತೆ ಬೇಡ ಅಲ್ವಾ? ಕೂತ್ರೆ ನೋವು, ನಿಂತರೆ ನೋವು. ಪ್ರಾಜೆಕ್ಟ್ ಅದು. ಚೇರಿಂದ ಹೇಳೋದೊಂದು ಪ್ರಾಜೆಕ್ಟು, ಚೇರಿಂದ ಕೂರೋದೊಂದು ಪ್ರಾಜೆಕ್ಟ್ ಅಲ್ವಾ? ಏನು ಅಕ್ಸೆಪ್ಟ್, ಪೇಯ್ನ್ ಇಸ್ ದೇರ್, ಅಕ್ಸೆಪ್ಟ್ ಅಷ್ಟೆ. ಕರ್ಮಜಂ ಭೋಕ್ತುಂ ಮಾಯಾಮಯಂ ಸ್ಥೂಲಮುಪಾಧಿ ಮಾತ್ಮನಃ. ಇದು ಮಾಯಾಮಯಂ. ಮಾಯಾಮಯಂ ಅಂದರೆ ಕಾಣಿಸುತ್ತೆ, ಅದು ಮುಂದೆ ಬರುತ್ತೆ, ಆವಾಗ ವಿಶ್ಲೇಷಣವಾಗಿ ಹೇಳ್ತೀನಿ ಏನು ಮಾಯಾ ಅನ್ನೋದನ್ನು. ಮಾಯಾಮಯಂ ಅಂದರೆ ಲೋವರ್ ಆರ್ಡರ್ ಆಫ್ ರಿಯಾಲಿಟಿ, ಬದಲಾವಣೆನೇ ಆಗ್ತಿರುತ್ತೆ, ಅದಕ್ಕೆ ಮಾಯಾ ಅಂತ ಹೆಸರು. ಸ್ಥೂಲಮುಪಾಧಿ ಮಾತ್ಮನಃ. ಉಪಾಧಿ ಅಂದರೆ ಶರೀರ. ಈ ಮಾಯದ ಶರೀರ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಅದೇ ಇದೆಲ್ಲ ನೋಡಿದ್ವಿ, ಹೊಸ್ತೇನಲ್ಲ, ನವಂಬರಲ್ಲಿ ನೋಡಿದ್ವಿ. 29. ಸೂಕ್ಷ್ಮಂ ಮನೋಬುದ್ಧಿ ದಶೇಂದ್ರಿಯೈರ್ಯುತಂ ಪ್ರಾಣೈರಪಂಚೀಕೃತಭೂತ ಸಂಭವಂ ಭೋಕ್ತಃ ಸುಖಾದೇರನುಸಾಧನಂ ಭವೇತ್ ಶರೀರಮನ್ಯದ್ವಿರುರಾತ್ಮನೋ ಬುಧಾಃ. ಸೂಕ್ಷ್ಮ ಶರೀರವನ್ನು ಹೇಳ್ತಿದ್ದೆ. ಸೂಕ್ಷ್ಮ ಅಂದರೆ ಸಟಲ್ ಬಾಡಿ. ಇಲ್ಲಿ ಸೂಕ್ಷ್ಮ ಅಂದರೆ ಕಣ್ಣಿಗೆ ಗೋಚರ ಇಲ್ಲ ಅಂತ, ಇನ್ವಿಸಿಬಲ್, ಕಣ್ಣಿಗೆ ಗೋಚರ ಇಲ್ಲ, ಅದಕ್ಕೆ ಸೂಕ್ಷ್ಮ ಅಂತ. ಯಾವುದು ಕಣ್ಣಿಗೆ ಗೋಚರ ಇಲ್ಲ, ಅಗೋಚರವಾಗಿದೆ? ನನ್ನ ಮನಸ್ಸು, ನಿಮ್ಮ ಮನಸ್ಸು. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ತೀರಾ ಇವಾಗ? ನಮಗೆ ಸಿದ್ಧಿ ಇಲ್ಲ ಸ್ವಾಮಿ, ಅದಕ್ಕೆ ಹೇಳೋಕ್ಕಾಗಲ್ಲ. ಸರಿ, ನೀವಾದರೂ ನಮ್ಮ ಮನಸ್ಸು ಹೇಳಿ. ನನಗೂ ಸಿದ್ಧಿ ಇಲ್ಲ. ಸಿದ್ಧಿ ಇದ್ರೆ ಹೇಳ್ಬೋದು. ಲಾಸ್ಟ್ ಟೈಮ್ ಹೇಳಿದ್ದೆ ತಾನೇ, ಇದನ್ನು ಉದಾಹರಣೆ ಕೊಟ್ಟಿದ್ದೆ. ಏನಂತ ಉದಾಹರಣೆ ಕೊಟ್ಟಿದ್ದೆ? ವೆರಿ ಗುಡ್, ಎಸ್, ಅಷ್ಟು ಜ್ಞಾಪಕ ಇದ್ರೆ ಆಯಿತು. ಇನ್ನೊಬ್ಬರನ್ನ ಮನಸ್ಸನ್ನು ರೀಡ್ ಮಾಡಲ್ಲ, ಹೊಸಬ್ರೆಲ್ಲ ಬಂದಿರೋ, ಅದಕ್ಕೆ ಹೇಳೋಣ. ಇನ್ನೊಬ್ಬರ ಮನಸ್ಸನ್ನು ರೀಡ್ ಮಾಡಿ ಮಹಾ ವ್ಯಕ್ತಿ ಇವರು, ಮೇಧಾವಿ ಅಂತ ಹೇಳಬಾರ್ದು. ಚಿನ್ಮಯನಂದ್ರು ಹೇಳಿದ್ರು, ಇನ್ನೊಬ್ಬರ ಮನಸ್ಸನ್ನು ನೀವು ನೋಡ್ತಿದ್ದೀರಾ ಅಂದರೆ ಅವರು ಟಾಯ್ಲೆಟಲ್ಲಿ ಏನು ಮಾಡ್ತಿದ್ದೀರೋ ಅದನ್ನು ನೋಡಿದ ಹಾಗೆ ಅಂತ ಅಂದರು ಅವರು. ಅದು ದೊಡ್ಡ ವಿಚಾರ ಅಲ್ಲ. ಮನಸ್ಸನ್ನು ನೋಡಿ ಇದು ಒಳ್ಳೆಯ ವೃತ್ತಿಗಳಿದೆಯಾ, ಕೆಟ್ಟ ವೃತ್ತಿಗಳಿದೆಯಾ ಅಂತ ಜಡ್ಜ್ ಮಾಡೋದಲ್ಲ. ಪ್ರತಿಯೊಬ್ಬ ಮನಸ್ಸು ಯಾವುದೋ ಒಂದು ಗುಣದಲ್ಲಿ ಇರಲೇಬೇಕು. ಸತ್ವಗುಣದಲ್ಲಿರಬೇಕು, ರಜೋಗುಣದಲ್ಲಿರಬೇಕು. ಮನಸ್ಸು ತಳಮಳಗೊಳ್ತಾನೆ ಇರುತ್ತೆ, ಅದನ್ನು ಜಡ್ಜ್ ಮಾಡಬಾರ್ದು. ಒಬ್ಬ ವ್ಯಕ್ತಿ ನೋಡಿ ಇವನು ಹೀಗೆ ಹಾಗೆ ಅಂತ ಹೇಳಬಾರ್ದು. ಅವನು ಪ್ರಾರಬ್ಧವಶಾತ್ ಹಾಗಿರ್ತಾನೆ ಆತ. ನಿಮ್ಗೆ ಇಷ್ಟ ಇಲ್ವೋ ಸ್ವಲ್ಪ ದೂರ ಇರಿ ಅಷ್ಟೇ. ಸೂಕ್ಷ್ಮ ಅಂದರೆ ಇನ್ವಿಸಿಬಲ್, ಇಲ್ಲ ಅಂತಲ್ಲ, ಇನ್ವಿಸಿಬಲ್, ನಮಗೆ ಕಾಣಿಸ್ತಲ್ಲ. ಈ ಸ್ಥೂಲದ ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲಿವಾಗ ಸುಮಾರು ಹುಳ ಹುಪ್ಪಟೆಗಳೆಲ್ಲ ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ, ಮೈಕ್ರೋಬ್ಸ್ ಎಲ್ಲ ಇರುತ್ತೆ. ಅದು ಈ ಕಣ್ಣಿಗೆ ಕಾಣಲ್ಲ. ಏನು ಮಾಡಬೇಕು? ಮೈಕ್ರೋಸ್ಕೋಪ್ ತೊಗೊಂಡಿಟ್ರೆ ಅಲ್ಲೆಲ್ಲ ಕಾಣುತ್ತೆ. ನೀರು, ಅದು ಎಸ್ಪೆಷಲಿ ನೀರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಎಷ್ಟೇ ಬಿಸ್ಲರಿ ವಾಟರ್ ಅಂದರೂ ಅದ್ರಲ್ಲಿ ಚೆನ್ನಾಗೇ ಇರುತ್ತೆ ಅಲ್ವಾ? ಹಾಗೆ ನಮ್ಮ ದೃಷ್ಟಿಗೆ ಕಾಣಲ್ಲ. ಅದು ಯಾವುದು? ಮನಃ, ಬುದ್ಧಿ, ದಶ ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣ, 5 5 5 15 ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವನ್ನು ಸೇರಿಸ್ಕೊಳ್ಬೋದು. ತತ್ವಬೋಧ ಆದರೆ 17, ಬೇರೆ ಗ್ರಂಥ ಆದರೆ 19. ಅದು ಪಂಚೀಕೃತವಾಗಿದೆ, ಅದು ಮಿಶ್ರಣ ಆಗಿದೆ, ಮಿಕ್ಸ್ಚರ್. ಆದರೆ ಸೂಕ್ಷ್ಮವಾಗಿ ಮಿಶ್ರಣ ಆಗಿದೆ. ನನ್ನ ಮನಸ್ಸಿದ್ದಾಗ ನಿಮ್ಮ ಮನಸ್ಸಿಲ್ಲ, ಶರೀರವೇ ಇಲ್ಲ ಅಂದರೆ ಮನಸ್ಸು ಇರಲ್ಲ. ಹಾಗೆ
ಇವನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಾರೆ ಸುಮಾರು ಜನ. ಪಾಪ ಇವನ ಮನಸ್ಸು ತುಂಬ ಅರ್ಥ ಆದಿಗೆ ಇವನಿಗೆ, ಯಾರು ಹೇಳೋನು. ಇವಳು ಮನಸ್ಸೇ ನಂಗೆ ಅರ್ಥ ಆಗಲ್ಲ ಸ್ವಾಮಿ, ಬೆಳಗ್ಗೆ ಒಂಥರ ಇರ್ತಾಳೆ, ಮಧ್ಯಾಹ್ನ ಏನಾಯಿತೋ ಇವಳಿಗೆ ಗೊತ್ತಿಲ್ಲ. ಹೌದಪ್ಪ, ನಿನ್ನ ಮನಸ್ಸು ಪಾಪ ಒಂದೇ ಥರ ಇರುತ್ತೆ ನೋಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ. ಹಾಂ, ನಾವು ಇಮ್ಮಿಡಿಯೇಟಾಗಿ ಕಾಮೆಂಟ್ ಮಾಡೋಕ್ಕೆ ರೆಡಿ ಇರ್ತೀವಿ. ಇರೋಕ್ಕೆ ಸಾಧ್ಯವಿಲ್ಲ, ಹಾಗೆ ಎಕ್ಸ್ಪೆಕ್ಟೇ ಮಾಡಬಾರ್ದು. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಆಬ್ವಿಯಸ್ಲಿ ಯು ಹ್ಯಾವ್ ಟು ಚೇಂಜ್. ಇಟ್ ಈಸ್ ಎ ಮೈಂಡ್, ಯು ಹ್ಯಾವ್ ಟು ಚೇಂಜ್. ಸುಮಾರು ಜನ ಹೇಳ್ತಾರೆ, ಮದುವೆ ಹೊಸದ್ರಲ್ಲಿ ನೀನು ಇದ್ದಾಗ ಇವಾಗಿಲ್ಲ. ಆ ಥರ ಇದ್ದರೆ ಪ್ರತಿನಿತ್ಯ ಯಾರನ್ನಾರು ಕಟ್ಕೊಳ್ಳೇಬೇಕು, ಹೌದಲ್ವಾ? ಆಗಲ್ಲ, ಅದು ಬದಲಾಗ್ತಾ ಇರಬೇಕು. ಶರೀರ ಬದಲಾಗ್ತಾ ಇದ್ದಾಗೆ ಮನಸ್ಸು ಬದಲಾಗ್ತಾನೇ ಇರಬೇಕು. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, DVG ಹೇಳಿಲ್ವಾ? ಅದು ತುಂಬ ಮನಸ್ಸು ಹತ್ರ ಹೋಗಿ ಇನ್ನೊಬ್ರಿಗೆ ನೀನು ಯಾಕೆ ಹೀಗಿದೆಯಾ, ಇದು ಸರಿ ಇಲ್ಲ ನನಗೆ, ಆವಾಗಲೇ ಗಲಾಟೆ ಶುರು ಆಗೋದು. ಬಿಟ್ಬಿಡ್ಬೇಕು ಫ್ರೀಯಾಗಿ. ಬಿಟ್ಟೆ ಹೀಗಾಗಿರತ್ತೆ ಸ್ವಾಮಿ. ಅದೊಂದು ಏನು ಹೇಳಿದ್ರು ಅದು ಹಿಡ್ಕೊಂಡ್ರೆ ಅದೊಂದು ಪ್ರಾಬ್ಲಮ್, ಬಿಟ್ಟರೆ ಒಂದು ಪ್ರಾಬ್ಲಮ್. ಹಾಗಿರಬಾರ್ದು.